ವೆಲ್ಕಮ್ ಟು ಆಸ್ಪಿರೆಂಟ್ ಬೂಸ್ಟರ್. ಈ ಒಂದು ಕ್ಲಾಸಲ್ಲಿ ಕರ್ನಾಟಕದ ಇಂಪಾರ್ಟೆಂಟ್ ನ್ಯಾಷನಲ್ ಪಾರ್ಕ್ಗಳು, ಟೈಗರ್ ರಿಸರ್ವ್ಸ್ಗಳು, ಮ್ಯಾಂಗ್ರೂವ್ಸ್ಗಳು, ಹಿಲ್ಸ್ ಮತ್ತೆ ವೆಸ್ಟ್ ಫ್ಲೋಯಿಂಗ್ ಮತ್ತೆ ಈಸ್ಟ್ ಫ್ಲೋಯಿಂಗ್ ರಿವರ್ಸ್ಗಳ ಬಗ್ಗೆ ಸ್ಟಡಿ ಮಾಡ್ತಾ ಹೋಗೋಣ. ಏಕೆಂದರೆ ಎಕ್ಸಾಮಿನೇಷನ್ ಅಲ್ಲಿ ಫ್ರಮ್ ನಾರ್ತ್ ಟು ಸೌತ್, ಸೌತ್ ಟು ನಾರ್ತ್ ಅರೇಂಜ್ ಮಾಡೋಕ್ಕೆ ಕೊಡ್ತಾರೆ. ಹಂಗಾಗಿ ನಾವು ಆರ್ಡರ್ ವೈಸ್ ಈ ನ್ಯಾಷನಲ್ ಪಾರ್ಕ್ ಹಿಲ್ಸ್ ಬಗ್ಗೆ ನಾವು ತಿಳ್ಕೊತಾ ಹೋಗೋಣ. ಫಸ್ಟು ಕರ್ನಾಟಕದ ಇಂಪಾರ್ಟೆಂಟ್ ನ್ಯಾಷನಲ್ ಪಾರ್ಕ್ನ ನೋಡ್ತಾ ಹೋಗೋಣ. ನಮ್ಮಲ್ಲಿ ಇರೋದೇ 5 ನ್ಯಾಷನಲ್ ಇಂಪಾರ್ಟೆಂಟ್ ಪಾರ್ಕ್ಗಳು. ಆರ್ಡರ್ ವೈಸ್ ನಾನು ನೋಡ್ತಾ ಹೋಗೋಣ. ಫಸ್ಟ್ ಬರುವಂಥದ್ದು ನಮಗೆ ಇಲ್ಲಿ ಕುದ್ರೆಮುಖ್ ನ್ಯಾಷನಲ್ ಪಾರ್ಕ್. ಫಸ್ಟ್ ಬರುವಂಥದ್ದು ಕುದುರೆಮುಖ ನ್ಯಾಷನಲ್ ಪಾರ್ಕ್. ಅದೇ ರೀತಿ ಅದಾದ್ಮೇಲೆ ಬರುವಂಥದ್ದು ಬನ್ನೇರುಘಟ್ಟ. ಬನ್ನೇರು ಬನ್ನೇರುಘಟ್ಟ ನ್ಯಾಷನಲ್ ಆಸ್ ವೆಲ್ ಆಸ್ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಆದ್ಮೇಲೆ ಬರುವಂಥದ್ದು ಬಂಡೀಪುರ ನ್ಯಾಷನಲ್ ಪಾರ್ಕ್. ಬಂಡೀಪುರ್ ನ್ಯಾಷನಲ್ ಪಾರ್ಕ್. ಅದಾದ್ಮೇಲೆ ಬರುವಂಥದ್ದು ಏನು ನಮಗೆ ನಾಗರಹೊಳೆ ನ್ಯಾಷನಲ್ ಪಾರ್ಕ್. ಅದಾದ್ಮೇಲೆ ನಮಗೆ ಉತ್ತರ ಕನ್ನಡ ಡಿಸ್ಟಿಕ್ ಅಲ್ಲಿ ನಮಗೆ ಸಿಗುವಂಥದ್ದು ಹುಣಸಿ ನ್ಯಾಷನಲ್. ಓಕೆ, ಇಷ್ಟು ನಾವು ಆರ್ಡರ್ ವೈಸ್ ಎಕ್ಸಾಮಿನೇಷನ್ ಅಲ್ಲಿ ಕೇಳಿದಾಗ ನಾವು ತಿಳ್ಕೊಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. 5 ನ್ಯಾಷನಲ್ ಪಾರ್ಕ್ ಇದೆ. ಒಂದು ಕುದ್ರೆಮುಖ, ಬನ್ನೇರುಘಟ್ಟ, ಬಂಡೀಪುರ್, ನಾಗರಹೊಳೆ ಅಂಡ್ ಹುಣಸಿ ನ್ಯಾಷನಲ್ ಪಾರ್ಕ್. ಓಕೆ, ನೆಕ್ಸ್ಟ್ ನೋಡೋಣ. ನ್ಯಾಷನಲ್ ಪಾರ್ಕ್ಸ್ನ ನಾವು ನೋಡಾಯ್ತು. ಈಗ ಇಂಪಾರ್ಟೆಂಟ್ ಟೈಗರ್ ರಿಸರ್ವ್ಸ್ಗಳನ್ನ ನೋಡ್ತಾ ಹೋಗೋಣ. ಯಾವೆಲ್ಲ ಇಂಪಾರ್ಟೆಂಟ್ ಟೈಗರ್ ರಿಸರ್ವ್ಸ್ಗಳು ಇದೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಇಂಪಾರ್ಟೆಂಟ್ ಆಗಿ ಫಸ್ಟ್ ಬರುವಂತ ಟೈಗರ್ ರಿಸರ್ವ್ ಯಾವುದು ಅಂತ ಹೇಳಿದ್ರೆ ಕಾಳಿ ಟೈಗರ್ ರಿಸರ್ವ್, ವೆರಿ ಇಂಪಾರ್ಟೆಂಟ್. ಅದಾದ್ಮೇಲೆ ಬರುವಂಥದ್ದು ಭದ್ರಾ ಟೈಗರ್ ರಿಸರ್ವ್, ಚಿಕ್ಕಮಂಗ್ಳೂರಲ್ಲಿ ಇರುವಂಥದ್ದು. ಓಕೆ, ಅದಾದ್ಮೇಲೆ ಬರುವಂಥದ್ದು ನಮ್ಗೆಲ್ರಿಗೂ ಗೊತ್ತಿದೆ ಬಿಳಿಗಿರಿ ರಂಗನಾಥ. ಬಿಳಿಗಿರಿ ರಂಗ ರಂಗಸ್ವಾಮಿ ಟೈಗರ್ ರಿಸರ್ವ್. ಅದಾದ್ಮೇಲೆ ಬರುವಂಥದ್ದು ಬಂಡೀಪುರ ನ್ಯಾಷನಲ್ ಪಾರ್ಕು ಕೂಡ ಹೌದು, ಟೈಗರ್ ರಿಸರ್ವ್ ಕೂಡ ಹೌದು. ಅದಾದ್ಮೇಲೆ ಬರುವಂಥದ್ದು ನಾಗರಹೊಳೆ ಏನು ನ್ಯಾಷನಲ್ ಪಾರ್ಕು ಹೌದು, ಟೈಗರ್ ರಿಸರ್ವ್ ಕೂಡ ಹೌದು. ಅದೇ ರೀತಿ ಅನ್ಶಿ ನ್ಯಾಷನಲ್ ಪಾರ್ಕು ಕೂಡ ಆಗಿತ್ತು, ಟೈಗರ್ ರಿಸರ್ವ್ ಕೂಡ. ಇಂಪಾರ್ಟೆಂಟ್ ಟೈಗರ್ ರಿಸರ್ವ್ ಒಂದ್ ಸೆಕೆಂಡ್ ಮೆಮರೈಸ್ ಮಾಡೋಣ. ಕಾಳಿ ಟೈಗರ್ ರಿಸರ್ವ್, ಭದ್ರಾ, ಬಿಳಿಗಿರಿ ರಂಗಸ್ವಾಮಿ ಟೈಗರ್ ರಿಸರ್ವ್, ಬಂಡೀಪುರ, ನಾಗರಹೊಳೆ ಅಂಡ್ ಅನ್ಶಿ. ಓಕೆ, ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಎಕ್ಸಾಮಿನೇಷನ್ ಅಲ್ಲಿ ಕೇಳ್ತಾರೆ. ಇಂಪಾರ್ಟೆಂಟ್ ಕರ್ನಾಟಕದ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ಗಳು ಯಾವ್ದ್ಯಾವ್ದು ಅಂತ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ಬರುವಂಥದ್ದು ಇಲ್ಲಿ ನಾವು ನೋಟ್ ಮಾಡ್ಕೊಬಹುದು, ಕಾಳಿ ನದಿನ ನಾವು ನೋಡ್ತೀವಿ. ಅದಾದ್ಮೇಲೆ ತಾದ್ರಿ. ಅದಾದ್ಮೇಲೆ ಬರುವಂಥದ್ದು ಶರಾವತಿ ರಿವರ್. ಅದಾದ್ಮೇಲೆ ಬರುವಂಥದ್ದು ಸೀತಾ ರಿವರ್. ಅದಾದ್ಮೇಲೆ ಬರುವಂಥದ್ದು ನೇತ್ರಾವತಿ ರಿವರ್. ಅದಾದ್ಮೇಲೆ ಬರುವಂಥದ್ದು ಗಂಗಾವಲಿ ಅಂತ. ಗಂಗಾವಲಿ ಇಟ್ಸ್ ಆಲ್ಸೋ ಕಾಲ್ಡ್ ಆಸ್ ನಾವೇನಂತ ಕರಿತೀವಿ, ಬೆಡ್ತಿ ರಿವರ್ ಅಂತಾನೂ ಕೂಡ ಏನ್ ಮಾಡ್ತೀವಿ, ಕರಿತೀವಿ. ಓಕೆ, ಅದಾದ್ಮೇಲೆ ಬರುವಂಥದ್ದು ವರಹಿ ರಿವರ್. ಅದಾದ್ಮೇಲೆ ಬರುವಂಥದ್ದು ಅಗ್ನಾಶಿನಿ ರಿವರ್. ಇಷ್ಟು ಕೂಡ ಏನು ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ಗಳು. ಓಕೆ, ಈಗ ನೋಡ್ತಾ ಹೋಗೋಣ ಈಸ್ಟ್ ಫ್ಲೋಯಿಂಗ್ ರಿವರ್ಗಳು ಯಾವ್ದೆಲ್ಲ ಇದೆ. ಈಸ್ಟ್ ಫ್ಲೋಯಿಂಗ್ ರಿವರ್ ಅಲ್ಲಿ ಇಂಪಾರ್ಟೆಂಟ್ ಆಗಿ ಬಂದ್ಬಿಟ್ಟು ಕೃಷ್ಣ ರಿವರು, ಅದಾದ್ಮೇಲೆ ಕಾವೇರಿ ರಿವರು, ಅದಾದ್ಮೇಲೆ ನಾವು ಪೆನ್ನಾರ್ ರಿವರ್ನ ನೋಡ್ತೀವಿ. ಅದಾದ್ಮೇಲೆ ಪಾಲಾರ್ ರಿವರ್ನ ನೋಡ್ತಾ ಹೋಗ್ತೀವಿ. ಇಷ್ಟು ಕೂಡ ಇಂಪಾರ್ಟೆಂಟ್ ಕರ್ನಾಟಕದ ಈಸ್ಟ್ ಫ್ಲೋಯಿಂಗ್ ರಿವರ್ಸ್ಗಳು ಅಂತ ನಾವು ಕರಿಬಹುದು. ಈಗ ಇಂಪಾರ್ಟೆಂಟ್ ಹಿಲ್ಸ್ಗಳನ್ನ ನಾವು ನೋಡ್ತಾ ಹೋಗೋಣ. ಮೇನ್ ಆಗಿ ಬರುವಂಥದ್ದು ನಮಗೆ ಇಲ್ಲಿ ನಮ್ಮ ಚಿಕ್ಕಮಂಗ್ಳೂರು ಡಿಸ್ಟಿಕ್ನಲ್ಲಿ ಬರುವಂಥದ್ದು ಮುಳ್ಳಯ್ಯನಗಿರಿ, ಹೈಯೆಸ್ಟ್ ಪೀಕ್ ಆಫ್ ಕರ್ನಾಟಕ ಅಂತ ಕರಿತೀವಿ. ಅದಾದ್ಮೇಲೆ ಬರುವಂಥದ್ದು ಬಾಬಾ ಬುಡನ್ ಗಿರಿ ಹಿಲ್. ಅದಾದ್ಮೇಲೆ ಬರುವಂಥದ್ದು ಬ್ರಹ್ಮಗಿರಿ. ಅದಾದ್ಮೇಲೆ ಬರುವಂಥದ್ದು ಕುದ್ರೆಮುಖ್.
ಇಷ್ಟು ಕೂಡ ಇಂಪಾರ್ಟೆಂಟ್ ಹಿಲ್ಸ್ ಆಫ್ ಕರ್ನಾಟಕ ಅಂತ ನೋ ನೋಡಿದ್ವಿ. ಈಗ ನೆಕ್ಸ್ಟ್ ಇಂಪಾರ್ಟೆಂಟ್ ಕರ್ನಾಟಕದ ರಾಮ್ಸರ್ ಸೈಟ್ಸ್ನ ನೋಡ್ತಾ ಹೋಗೋಣ. ವೆರಿ ವೆರಿ ಇಂಪಾರ್ಟೆಂಟು. ಯಾಕಂದರೆ ರೀಸೆಂಟಾಗಿ ನಮಗೆ ಟೋಟಲ್ ಆಗಿ 4 ರಾಮ್ಸರ್ ಸೈಟ್ಸ್ಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಅದರಲ್ಲಿ ಫಸ್ಟು ರಾಮ್ಸರ್ ಸೈಟ್ ಆಗಿದ್ದು ಯಾವುದಪ್ಪ ಅಂತ ಹೇಳಿದ್ರೆ ರಂಗನತಿಟ್ಟು. ರಂಗನ ರಂಗನ ತಿಟ್ಟು ಬರ್ಡ್ ಸೆಂಚುರಿ ಏನಿದೆ ಅದು ಫಸ್ಟ್ ರಾಮ್ಸರ್ ಸೈಟ್ ಅಂತ ಕರಿಬೋದು. ಅದಾದ್ಮೇಲೆ ಆಗಿರುವಂಥದ್ದು ಅಗ್ನಾಶಿನಿ, ಉತ್ತರ ಕನ್ನಡ ಡಿಸ್ಟಿಕ್ ಇರುವಂಥದ್ದು ಅಗ್ನಾಶಿನಿ. ಅದಾದ್ಮೇಲೆ ಆಗಿರುವಂಥದ್ದು ಅಂಕಸಮುದ್ರ, ಅದು ಇದು ಅಂಕಸಮುದ್ರ ವಿಜಯನಗರ ಡಿಸ್ಟಿಕ್ ಅಲ್ಲಿ ಇರುವಂಥದ್ದು ಅಂಕ ಸಮುದ್ರ. ಅಂಕ ಸಮುದ್ರ ಬರ್ಡ್ ಕನ್ಸರ್ವೇಷನ್ ಅಂತ ಕರಿತೀವಿ. ಅದಾದ್ಮೇಲೆ ಗದಗಲ್ಲಿ ಡಿಸ್ಟಿಕ್ ಅಲ್ಲಿ ಬಿಲಾಂಗ್ ಆಗುವಂಥದ್ದು ಮಾಗಡಿ ಕೆರೆ. ಇಷ್ಟು ಇಂಪಾರ್ಟೆಂಟು ರಾಮ್ಸರ್ ಸೈಟ್ಸ್ಗಳು ಅಂತ ನಾವು ಕರಿಬೋದು. ಈಗ ಇಂಪಾರ್ಟೆಂಟ್ ಕರ್ನಾಟಕದ ಮ್ಯಾಂಗ್ರೂವ್ಸ್ ನೋಡ್ತಾ ಹೋಗೋಣ. ಎಲ್ಲೆಲ್ಲಿ ಮ್ಯಾಂಗ್ರೂವ್ಸ್ಗಳು ಅವೈಲೇಬಲ್ ಇದೆ ನಮ್ಮ ಕರ್ನಾಟಕದಲ್ಲಿ ಅಂತ. ವೆರಿ ಇಂಪಾರ್ಟೆಂಟ್ ಆಗಿ ನಾವು ನೋಡ್ತಾ ಹೋಗ್ತಿದೀವಿ ಇಲ್ಲಿ ಕಾರವಾರ. ಕಾರವಾರ ಯಾವ ನದಿಗೆ ಬಿಲಾಂಗ್ ಆಗ್ತಿದೆ? ಕಾಳಿ ನದಿಗೆ ಬಿಲಾಂಗ್ ಆಗುವ ಒಂದು ಮ್ಯಾಂಗ್ರೂವ್ಸ್ ಆಗಿದೆ. ಅದಾದ್ಮೇಲೆ ಬರುವಂಥದ್ದು ಹೊನ್ನಾವರ. ಈ ಹೊನ್ನಾವರ ಯಾವುದಕ್ಕೆ ಬಿಲಾಂಗ್ ಆಗುತ್ತೆ ಅಂತ ಶರಾವತಿ ರಿವರ್ಗೆ. ಅದಾದ್ಮೇಲೆ ಇಂಪಾರ್ಟೆಂಟ್ ಆಗಿ ಬರುವಂಥದ್ದು ಕುಂದಾಪುರ. ಈ ಕುಂದಾಪುರ ನಮ್ಗೆ ಇಂಪಾರ್ಟೆಂಟ್ ಆಗಿ ಪಂಚ್ಗಂಗಾ ರಿವರ್ಗೆ ಬಿಲಾಂಗ್ ಆಗುವಂಥದ್ದು. ಪಂಚ್ಗಂಗಾ ರಿವರ್ಗೆ ಬಿಲಾಂಗ್ ಆಗುವಂಥದ್ದು. ಅದಾದ್ಮೇಲೆ ಮ್ಯಾಂಗ್ಳೂರ್ ಫಾರೆಸ್ಟ್ ನೋಡ್ತೀವಿ. ಮ್ಯಾಂಗ್ಳೂರ್ ಫಾರೆಸ್ಟ್ ಅಲ್ಲಿ ನಮ್ಗೆ ಗೊತ್ತಿದೆ ನೇತ್ರಾವತಿ ರಿವರ್ಗೆ ಬಿಲಾಂಗ್ ಆಗಿರುವಂಥದ್ದು. ನೇತ್ರಾವತಿ ರಿವರ್ಗೆ ಪ್ಲಸ್ ಗುರುಪುರ ರಿವರು ಕೂಡ ಏನಾಗುತ್ತೆ ಆ್ಯಡ್ ಆಗುತ್ತೆ. ಇಷ್ಟು ಕೂಡ ಇಂಪಾರ್ಟೆಂಟ್ ಮ್ಯಾಂಗ್ರೂವ್ಸ್ ಇನ್ ಕರ್ನಾಟಕ ಅಂತ